ಈದ್ ಮಿಲಾದ್ ಅಂಗವಾಗಿ ಪೂರ್ವಭಾವಿ ಸಭೆ ಮೆರವಣಿಗೆಯನ್ನು ಶಿಸ್ತುಬದ್ಧವಾಗಿ ನಡೆದರೆ ಪ್ರಥಮ 51,000 ಬಹುಮಾನ ಶಫಿ ಬೆಣ್ಣಿ ಘೋಷಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಈದ್ ಮಿಲಾದ್ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಹಲವು ಜಮಾತ್ಗಳ ಪ್ರಮುಖರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆಗಸ್ಟ್ 26, 2026ರಂದು ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆಯನ್ನು ಶಿಸ್ತುಬದ್ಧವಾಗಿ ಹಾಗೂ ಶಾಂತಿಯುತವಾಗಿ ನಡೆಸುವ ಕುರಿತು ಪ್ರಮುಖವಾಗಿ ಚರ್ಚಿಸಲಾಯಿತು. ಮೆರವಣಿಗೆಯ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು, ಎಲ್ಲರೂ ಸಹಕಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಈದ್ ಮಿಲಾದ್ ಕಾರ್ಯಕ್ರಮವು ಸೌಹಾರ್ದತೆ ಹಾಗೂ ಶಾಂತಿಯ ಸಂದೇಶ ಸಾರುವಂತೆ ಯಶಸ್ವಿಯಾಗಿ ನಡೆಯಬೇಕು ಎಂದು ಸಭೆಯಲ್ಲಿ ಮುಖಂಡರು ಕರೆ ನೀಡಿದರು. ಈದ್ ಮಿಲಾದ್ ಕಾರ್ಯಕ್ರಮವನ್ನು ಶಾಂತಿ, ಸೌಹಾರ್ದತೆ ಹಾಗೂ ಶಿಸ್ತುಬದ್ಧವಾಗಿ ಆಚರಿಸುವಂತೆ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಕರೆ ನೀಡಲಾಗಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಶಿಸ್ತು ಹಾಗೂ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಉತ್ತಮ ರೀತಿಯಲ್ಲಿ ಮೆರವಣಿಗೆ ನಡೆಸುವ ತಂಡಕ್ಕೆ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಪ್ರಥಮ ಬಹುಮಾನವಾಗಿ 51,000 ರೂಪಾಯಿ, ದ್ವಿತೀಯ ಬಹುಮಾನ 25,000 ರೂಪಾಯಿ, ತೃತೀಯ ಬಹುಮಾನ 11,000 ರೂಪಾಯಿ ಎಂದು ಶಬ್ಬೀರ್ ಖಾಜಿ ನೀಡಲಾಗುವುದು ಎಂದು ಕೆಎಂಯು ಬೆಳಗಾವಿ ಜಿಲ್ಲಾಧ್ಯಕ್ಷ ಶಫಿ ಬೆಣ್ಣಿ ಘೋಷಿಸಿದರು. ಇದೇ ವೇಳೆ ಈದ್ ಮಿಲಾದ್ ಮೆರವಣಿಗೆಯ ಕುರಿತು ಮಾತನಾಡಿದ ಮೌಲಾನಾ ಜಹೂರ್ ಹಾಜಿ, ಮೆರವಣಿಗೆ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯ ಸಂದೇಶ ಸಾರುವ ರೀತಿಯಲ್ಲಿ ನಡೆಯಬೇಕು ಎಂದು ಆಶೀರ್ವಚನ ನೀಡಿದರು. ಆಗಸ್ಟ್ 26ರಂದು ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಮುಖಂಡರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. अल्हम्दुलिल्लाह, ये आने वाली 26 तारीख को प्यारे आका सल्लल्लाहु अलैहि वसल्लम के मीलाद का हसीन और बाबरकत मौका है, जिस सिलसिले में ज़िम्मेदारान हजरात ने बैठकर ये मशवरा किया कि हम बेहतर से बेहतर मीलाद मनाने की कोशिश करेंगे। सब लोग प्यार, मोहब्बत, इत्तेफाक, इत्तेहाद के साथ इस काम को अंजाम देंगे और जिस कदर हो सके डिसिप्लिन और मुकम्मल तहज़ीब और जुलूस मोहम्मदी का अदब व एहतराम मलहूज़ रखते हुए इंतहाई अमन व शांति के साथ हम जुलूस का अहतमाम करेंगे। और फिर कई एक चर्चाएँ दरमियान में हुई, मसलन मुख्तलिफ महल्ले के ज़िम्मेदारों को लेकर हर महल्ले के अफराद को ख़ास ज़िम्मेदारी दी जाए, सबका लिबास एक जैसा, टोपी एक जैसी, इमामा एक जैसा, और फिर हमारे चलने का अंदाज़ क्या हो, नारे लगाना, दिगर जो भी मामूलात हैं जुलूस के, उसको बेहतर से बेहतर अमन शांति के साथ अंजाम देने के मुतालिक बड़े अच्छे नहज में बड़े अच्छे तरीके से चर्चा कर चुके हैं। इंशाअल्लाह इस पर अमल करने की भी कोशिश करेंगे और हम सब से गुजारिश करते हैं कि प्यारे आका सल्लल्लाहु अलैहि वसल्लम के मीलाद में सब लोग यकजहती का सबूत देते हुए प्यार, मोहब्बत, अमन के साथ अपनी शिरकत को यकीनी बनाने की भरपूर कोशिश करें। ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಮದುರ್ಗ ತಾಲೂಕು ಜನತೆಗೆ ಹೇಳೋದೇನೆಂದರೆ, ನಮ್ಮ ವಫ್ ಬೋರ್ಡಿನಿಂದ ಒಂದು ಪ್ರಭಾರಿ ಕಮಿಟಿಯನ್ನು ರಚಿಸಿದ್ದಾರೆ 7 ಜನರು. ಆ 7 ಜನ ಕಮಿಟಿ ಇವತ್ತು ಶಹರದ 14 ಜಮಾತ್ನವರಿಗೆ ಹಾಗೂ ಬೇರೆ ಬೇರೆ ಸಂಘಟನೆಯವರಿಗೆ ದಾವತ್ ಕೊಟ್ಟು ಬರ್ತಕ್ಕಂಥ 26ನೇ ತಾರೀಕಿಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈದ್ ಮಿಲಾದ್ ಹಬ್ಬವನ್ನು ಯಾವ ಥರ ಆಚರಿಸಲಾಗುವುದು ಅಂತ ಪೂರ್ವಭಾವಿ ಸಭೆಯನ್ನು ಮಾಡಿ ಸಂಪೂರ್ಣ ಚರ್ಚೆ ಮಾಡಿ ಇವತ್ತು ಆ ಚರ್ಚೆಯಲ್ಲಿ ನಿರ್ಣಯ ಕೈಗೊಂಡಂತೆ 26ನೇ ತಾರೀಕಿಗೆ ಬೆಳಿಗ್ಗೆ ಜಾಮಿಯಾ ಮಸೀದಿಯಿಂದ 11 ಗಂಟೆಗೆ ಜುಲೂಸ್ ಪ್ರಾರಂಭ ಆಗ್ತೈತಿ. ಪರ್ಕೋಟಿಯಿಂದ ಹಜರತ್ ಚಮನ್ಶಾಲಿ ದರ್ಗಾ ಎದುರುಗಡೆ ಬಂದು ಮತ್ತೆ ಜಾಮಿಯಾ ಮಸೀದಿಗೆ ಬಂದು ಮುಕ್ತಾಯ ಆಗ್ತೈತಿ. ಇವತ್ತು ವಿಶೇಷವಾಗಿ ಏನೊಂದು ಎಲ್ಲ ಹಿರಿಯರು ಮತ್ತು ಜಮಾತ್ನವರು ಏನೊಂದು ತೀರ್ಮಾನ ಕೈಗೊಂಡಿದ್ದಾರೆ ಅಂದರೆ, ನಮ್ಮ ಹುಡುಗರು ಅಥವಾ ನಮ್ಮ ಸಂಘಟನೆಗಳು ಯಾವುದೇ ರೀತಿಯಿಂದ ಫ್ಲ್ಯಾಗ್ಗಳನ್ನು, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳನ್ನು ಹಿಡ್ಕೊಂಡು ಬೇರೆದವ್ರಿಗೆ ತೊಂದರೆ ಆಗುವಾಗೆ ಓಡಾಡುವಂಥದ್ದಾಗಲಿ ಮಾಡುವಂಥದ್ದಾಗಲಿ ಇದು ಮಾಡೋಂಗಿಲ್ಲ. ಅದಾದಮೇಲೆ ಎಲ್ಲರೂ ಶಿಸ್ತುಬದ್ಧಾಗಿ ತಮ್ಮ ಒಂದು ಯೂನಿಫಾರ್ಮದ ಜೊತೆ ಒಂದೇ ಥರ ಟೋಪಿ ಆಗಲಿ, ಒಂದೇ ಥರ ಅಮಾಮ ಆಗಲಿ, ಒಂದೇ ಥರ ಡ್ರೆಸ್ಗಳಾಗಲಿ, ರಾಮದುರ್ಗ ಶಹರದ ಆಗಲಿ ಅಥವಾ ಗ್ರಾಮಗಳು, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಅನ್ವಯಿಸ್ತಿದೆ. ಅವರು ಒಂದು ಯೂನಿಫಾರ್ಮಲ್ಲಿ ಬಂದು ಆ ಜುಲೂಸಲ್ಲಿ ಭಾಗವಹಿಸಿ, ಯಾರು ಆ ಜುಲೂಸಲ್ಲಿ ಒಂದು ನೀಟಾಗಿ ತಮ್ಮ ಒಂದು ಯೂನಿಫಾರ್ಮನ್ನು ಹಾಕ್ಕೊಂಡು ಸಂಪೂರ್ಣ ಜುಲೂಸನ್ನು ಮುಕ್ತಾಯ ಮಾಡ್ತಾರೆ,
ಅವರಿಗೆ ಪ್ರಥಮ ಬಹುಮಾನವನ್ನು 50,001 ರೂಪಾಯಿಯನ್ನು ಕರ್ನಾಟಕ ಮುಸ್ಲಿಂ ಯೂನಿಟಿದಿಂದ ಘೋಷಣೆಯನ್ನು ಮಾಡಲಾಯಿತು. ಅದೇ ರೀತಿ ಎರಡನೇ ಬಹುಮಾನವಾಗಿ 25,000 ರೂಪಾಯಿಯನ್ನು ಘೋಷಣೆ ಮಾಡಲಾಯಿತು. ಅದೇ ರೀತಿ ಮೂರನೇ ಬಹುಮಾನವನ್ನು 11,000 ರೂಪಾಯಿ ನಮ್ಮ ಶಬ್ಬೀರ್ ಜನಾಬ್ ಅವರು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ ಈ ಬಹುಮಾನಗಳು? ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಇಸ್ಲಾಂ ಇರ್ತದೆ. ಅದಕ್ಕಾಗಿ ನಮ್ಮ ಎಲ್ಲ ಯುವಕರು ಆ ಕಡೆ ಈ ಕಡೆ ಗಮನ ಕೊಡದೆ ಆ ಜುಲೂಸಲ್ಲಿ ಸಂಪೂರ್ಣವಾಗಿ ಏಕೋಭಾವನೆಯಿಂದ ಎಲ್ಲರೂ ಯೂನಿಫಾರ್ಮ್ಗಳನ್ನು ಹಾಕ್ಕೊಂಡು ನಮ್ಮ ಹುಜೂರ್ ಅವರ ಒಂದು ನಾತ್ಗಳನ್ನು ಓದೋದಾಗಲಿ, ಅಲ್ಲಾನ ಒಂದು ಪ್ರಾರ್ಥನೆಗಳನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಬೇಕು ಮತ್ತು ಅಚ್ಚುಕಟ್ಟಾಗಿ ಅದು ಬೇರೆದವ್ರಿಗೆ ನೋಡುವವರಿಗೂ ಕೂಡ ಅದು ಭಾಳ ಚಂದ ಅನಿಸಲಿ ಅಂತ ತಿಳ್ಕೊಂಡು ಇವತ್ತು ಈ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಅದಕ್ಕೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಜಮಾತ್ನವರು ಸಾಥನ್ನು ಕೊಟ್ಟು ಈ ಬರ್ತಕ್ಕಂಥ 26ನೇ ತಾರೀಕಿಗೆ ಒಳ್ಳೆಯ ರೀತಿಯಿಂದ ಮಾಡೋಣ ಅಂಥೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ.